Namaste. Subject Quantitative Aptitude for Competitive Examinations fully solved as per new examination pattern. Name of the book author Dr. R. S. Agarwal Sir. Section 1 Arithmetical Ability. Chapter number 1 Number System. Exercise Objective Type Questions. Question number 9. Question number 9. What is the minimum number of 4 digits formed by using the digits 2407? PCS 2007 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ 2047, ಆಪ್ಷನ್ ಬಿ 2247, ಆಪ್ಷನ್ ಸಿ 2407, ಆಪ್ಷನ್ ಡಿ 2470. So, what is the minimum number, a smaller number, 4 digits, formed by using the digits 2407? ಸೊ ಫಸ್ಟು ಝೀರೋ ಬರೀಲಿಕ್ಕಾಗಲ್ಲ. ಓಕೆ, ಅದಕ್ಕೇನು ಮಾಡಬೇಕು, ಝೀರೋಗಿಂತ ಹೈಯರ್ ನಂಬರ್ 2, ಫಸ್ಟ್ 2 ಬರೀಬೇಕು, ಎಲ್ಲ ಕಡೆನೂ 2 ಇದೆ. ನೆಕ್ಸ್ಟ್ ಝೀರೋ ಬರೀಬೇಕು. ಸೊ ಆಪ್ಷನ್ ಏನಲ್ಲಿದೆ ಝೀರೋ, ಇನ್ನು ಬಾಕಿ ಯಾವ 3 ಆಪ್ಷನ್ಸಲ್ಲಿ ಇಲ್ಲ. ಸೊ ದೆನ್ option A is the correct answer. 2047 is the answer. Okay. Question number 9. What is the minimum number of 4 digits formed by using the digits 2407? Question mark. Option A 2047, option B 2247, option C 2407, option D 2470. So option A is the correct answer. So option A is the correct answer. ಗೊತ್ತಾಯ್ತಲ್ಲ. ಸೊ ಹೌ ಈಗ ಚೆಕ್ ಮಾಡೋಣ. ಸೊ solution for this question. Solutions for these questions. ಫಸ್ಟ್ ಏನು ಮಾಡಬೇಕಂದ್ರೆ ಐಡೆಂಟಿಫೈ ದಿ ಗಿವನ್ ಡಿಜಿಟ್ಸ್ನ ಐಡೆಂಟಿಫೈ ಮಾಡಬೇಕು. ಸ್ಟೆಪ್ 1, ಐಡೆಂಟಿಫೈ ದಿ given digits. The available digits ಯಾವುದೆಲ್ಲ ಫಸ್ಟು. ಸೊ ಫಸ್ಟು ಐಡೆಂಟಿಫೈ ದಿ ಗಿವನ್ ಡಿಜಿಟ್ಸ್. ಸೊ ಗಿವನ್ ಡಿಜಿಟ್ಸ್ ಆರ್ 2407. ಓಕೆ, ಸೊ ದಿ ಅವೈಲಬಲ್ ಡಿಜಿಟ್ಸ್ ಆರ್ digits are 2, 4, 0 and 7. Okay, next step 2. Step 2, determine the rule for the first digit. First digit. So determine the rule for the first digit. ಸೊ ಫಸ್ಟ್ ಏನು ರೂಲು, ಫಸ್ಟ್ ಡಿಜಿಟ್ ಬರೀಲಿಕ್ಕೆ ರೂಲ್ ಏನು ಅಂತ ಹೇಳಿದ್ರೆ, ಸೊ ಈಗ ಝೀರೋ ಇಲ್ಲುಂಟು, ಮಿನಿಮಮ್ ನಂಬರು ಝೀರೋ. ಇದು ಆ್ಯಕ್ಚುಲಿ ಝೀರೋ ಫಸ್ಟ್ ಬರೀಕೂಡ್ದು. ಓಕೆ, ನಾನ್ ಝೀರೋ ನಂಬರ್ನ ಫಸ್ಟ್ ಡಿಜಿಟಾಗಿ ಬರೀಬೇಕಾಗತ್ತೆ.
To form the smallest 4-digit number, to form the smallest 4-digit number, 4-digit number, to form the smallest 4-digit number, the first digit ಅಂದರೆ ಥೌಸಂಡ್ಸ್ ಪ್ಲೇಸ್ನಲ್ಲಿ ಥೌಸಂಡ್ಸ್ ಪ್ಲೇಸ್ must be the smallest non-zero digit ಅದಾಯ್ತಲ್ಲ ಫಸ್ಟ್ ಇದು. ನೆಕ್ಸ್ಟ್ ಏನು ಮಾಡಬೇಕು, ಅಮಾಂಗ್ ದಿ ಗಿವನ್ ಡಿಜಿಟ್ಸ್. ಸೊ ಅಮಾಂಗ್ ದಿ ಗಿವನ್ ಡಿಜಿಟ್ಸ್, ಕೊಟ್ಟಿರೋ ಡಿಜಿಟ್ಸ್ನಲ್ಲಿ ಯಾವುದು ಸ್ಮಾಲೆಸ್ಟ್ ನಾನ್ ಝೀರೋ ಡಿಜಿಟ್ ಅಂತ ಹೇಳಿದ್ರೆ 2. ಅಮಾಂಗ್ ದಿ ಗಿವನ್ ಡಿಜಿಟ್ಸ್, ಓಕೆ, 2 is the smallest non-zero digit. Smallest non-zero digit. Okay. Next, step 3. Step 3. ಸೊ ಈಗ ಫಸ್ಟ್ ಸ್ಮಾಲೆಸ್ಟ್ ನಾನ್ ಡಿಜಿಟ್ ನಂಬರ್ ಇಸ್ 2 ಅಂತ ಗೊತ್ತಾಯಿತು. ಇನ್ ರಿಮೈನಿಂಗ್ ಡಿಜಿಟ್ಸ್ ಇದೆಯಲ್ಲ, ಯಾವುದು ಅಂದರೆ 2, ಓಕೆ, ಹೊಟ್ಟೋಯ್ತು. ಇನ್ ರಿಮೈನಿಂಗ್ ಡಿಜಿಟ್ಸ್ ಆರ್ 407. ಸೊ ನೆಕ್ಸ್ಟ್ ಇದರಲ್ಲಿ ಸ್ಮಾಲೆಸ್ಟ್ ಯಾವುದು 0. ಓಕೆ, ಸೊ ಅರೇಂಜ್ ದಿ ರಿಮೈನಿಂಗ್ ಡಿಜಿಟ್ಸ್. Arrange the remaining digits. ಸೊ ರಿಮೈನಿಂಗ್ ಡಿಜಿಟ್ಸ್ನ ಏನು ಮಾಡಬೇಕು, ಅರೇಂಜ್ ಮಾಡಬೇಕಾಗತ್ತೆ ಈಗ. ಓಕೆ, ಸೊ ಟು ಮಿನಿಮೈಸ್ ದಿ ವ್ಯಾಲ್ಯೂ ಆಫ್ ದಿ ನಂಬರ್, to minimize the value of the number the remaining digits should be arranged in ascending order. ಅಸೆಂಡಿಂಗ್ ಆರ್ಡರಲ್ಲಿ ಬರೀತಾ ಹೋಗಬೇಕು. ದಟ್ ಈಸ್ 0, 4, ನೆಕ್ಸ್ಟ್ 7, ಲೈಕ್ ದ್ಯಾಟ್. ಓಕೆ, ನೆಕ್ಸ್ಟ್ 2 ಫಸ್ಟ್ ಸ್ಮಾಲೆಸ್ಟ್ ನಾನ್ ಝೀರೋ ಡಿಜಿಟ್ ಅಂತ ಆದಮೇಲೆ ರಿಮೈನಿಂಗ್ ಡಿಜಿಟ್ಸ್ ಯಾವುದಿದೆ ನೋಡಬೇಕು. ಸೊ ರಿಮೈನಿಂಗ್ ಡಿಜಿಟ್ಸ್ 407 ಅಂತ ಇದೆ. ಸೊ 2 ಫಸ್ಟ್ ಬರಿತೇವೆ. ಅದರ ನೆಕ್ಸ್ಟ್ ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡರಲ್ಲಿ ಬರೀಬೇಕು ರಿಮೈನಿಂಗ್ 3 ಡಿಜಿಟ್ಸ್ನ. 0, ನೆಕ್ಸ್ಟು 4, ನೆಕ್ಸ್ಟ್ 7, ಲೈಕ್ ದ್ಯಾಟ್. ಓಕೆ, ನೆಕ್ಸ್ಟ್ ಸ್ಟೆಪ್ 4.
Form the final number. Form the final number. Final number. ಸ್ಟೆಪ್ 4 ಏನಂದರೆ ಫಾರ್ಮ್ ದಿ ಫೈನಲ್ ನಂಬರ್. ಸೊ ಫೈನಲ್ ಆಗಿ ನಮಗೇನು ಸಿಗುತ್ತೆ ಅಂದರೆ ಕಂಬೈನಿಂಗ್ these steps gives us the number 2047. ಓಕೆ, ಸೊ ಅಲ್ಲಿ ಏನು ಮಾಡಬೇಕು, ಆನ್ಸರ್ ಫಾರ್ ದಿಸ್. ಸೊ ಆನ್ಸರ್ ಫಾರ್ ದಿಸ್, the minimum number of four digits formed is 2047, which corresponds to ಯಾವುದಕ್ಕೆ ಹೋಲತ್ತದು? ಆಪ್ಷನ್ ಎಗೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಟ್ ಈಸ್ 2047. ಓಕೆ, ಫಸ್ಟ್ ಏನು ಮಾಡಬೇಕು, ಐಡೆಂಟಿಫೈ ದಿ ಗಿವನ್ ಡಿಜಿಟ್ಸ್. ಐಡೆಂಟಿಫೈ ಮಾಡ್ಕೋಬೇಕು. ಅವ್ರು ಕೊಟ್ಟಿರೋದೇನು 2407. ಅದರಲ್ಲಿ ರೂಲ್ ಇದೆ. ಫಸ್ಟ್ ಡಿಜಿಟನ್ನ ಯಾವಾಗಲೂ ಅಂದರೆ ಸ್ಮಾಲರ್ ಮಿನಿಮಮ್ ನಂಬರ್ ಬರಿಬೇಕಂದ್ರೆ ರೂಲ್ ಫಸ್ಟ್ ಡಿಜಿಟ್ ಸ್ಮಾಲರ್ ನಂಬರ್ ಬರಿಬೇಕು. ಸ್ಮಾಲೆಸ್ಟ್ ನಾನ್ ಝೀರೋ ಡಿಜಿಟ್ ಆಗಿರಬೇಕು. ಅದು 2 ಇಲ್ಲಿ ಗೊತ್ತಾಯ್ತಲ್ಲ. ಅದರ ರಿಮೈನಿಂಗ್ ಎಷ್ಟು ಡಿಜಿಟ್ ಇದೆ ನೋಡಿ, ಅದನ್ನು ಮತ್ತೆ ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. 0, 4, 7 ಲೈಕ್ ದಟ್. ಆಮೇಲೆ ಏನು ಮಾಡಬೇಕು, ಎಲ್ಲನ ಕಂಬೈನ್ ಮಾಡಿದರೆ 2047 ಅಂತ ಬರುತ್ತೆ. ಅಲ್ಲಿಗೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಥ್ಯಾಂಕ್ ಯು. ನಮಸ್ತೆ.